ಗದ್ದಲವರು ಅಧಿವೇಶನಕ್ಕೆ ಆಗಮಿಸ್ತಾರೆ. ಇಡಿ ನೋಟಿಸ್ ಬಂದ ತಕ್ಷಣ ಎದ್ದು ಹೋಗ್ತಾರೆ. ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಹೊಡಿಬೇಕು ಅಂತಾನೆ ಯೋಜನೆ ರೂಪಿಸಿ ಬಾರ್ಗಳಿಗೆಲ್ಲ ಹಣ ಟ್ರಾನ್ಸ್ಫರ್ ಮಾಡಿರುವಂತ ಕದೀಮರಿಗೆ ಇಡಿ ನೋಟಿಸ್ ಕೊಡದಲೇನೆ ಮಾವನ ಬರಕ್ಕೆ ಹೇಳ್ಬೇಕು. ಇಡಿ ನೋಟಿಸ್ ಕೊಡದಲೇನೆ ಮಾವನ ಬರಕ್ಕೆ ಹೇಳ್ಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೀಗ ಬಸವನಗೌಡ ದದ್ದಲವರಿಗೂ ಉರುಳ ತಂದುಕೊಟ್ಟಿದೆ. ಅದರಲ್ಲೂ ಕೂಡ ಅಧಿವೇಶನದಿಂದ ಅರ್ಧಕ್ಕೆ ಎದ್ದು ಹೋಗಿರುವಂತಹ ಘಟನೆ ನಡೆದಿರುವಂತದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ನಾಯಕರಾದ ಸಿ ಟಿ ರವಿ ಸರ್ ಇದ್ದಾರೆ. ಸರ್, ಇವತ್ತು ದದ್ದಲವರು ಅಧಿವೇಶನಕ್ಕೆ ಆಗಮಿಸ್ತಾರೆ. ಇಡಿ ನೋಟಿಸ್ ಬಂದ ತಕ್ಷಣ ಎದ್ದು ಹೋಗ್ತಾರೆ. ಇದು ಕಣ್ಣ ಮುಚ್ಚಲ ಆಟ ಅಲ್ವಾ ಸರ್? ಇದು ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಹೊಡಿಬೇಕು ಅಂತಾನೆ ಯೋಜನೆ ರೂಪಿಸಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ ಆಸ್ತಿ ಖರೀದಿ ಮಾಡಿಕೊಂಡು ಚುನಾವಣೆಗೆ ನಿಧಿ ಬಳಕೆ ಮಾಡಿಕೊಂಡು ಲ್ಯಾಂಬೋರ್ಗಿನಿ ಬೆಂಚ್ ಕಾರ್ ಖರೀದಿ ಮಾಡಿಕೊಂಡು ಚಿನ್ನದ ಅಂಗಡಿ ಬಾರ್ಗಳಿಗೆಲ್ಲ ಹಣ ಟ್ರಾನ್ಸ್ಫರ್ ಮಾಡಿರುವಂಥ ಕದೀಮರಿಗೆ ಇಡಿ ನೋಟಿಸ್ ಕೊಡದಲೇನೆ ಮಾವನ ಬರಕ್ಕೆ ಹೇಳಬೇಕು. ಸರ್, ಈಗ ನಾಗೇಂದ್ರ ಅವ್ರನ್ನ ಇಡಿ ವಶಕ್ಕೆ ತಗೊಂಡಿದೆ. ದದ್ದಲ್ ಅವರು ಈ ರೀತಿ ಕಣ್ಣ ಮುಚ್ಚಲ ಆಡ್ತಿದ್ದಾರೆ. ಸರ್ಕಾರ ಇಷ್ಟು ಅವರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಪಾರ್ಟಿ ಹೆಂಗ್ ಲೂಟಿ ಹೊಡಿಯಬೇಕು ಅಂತ ಹೇಳ್ಕೊಟ್ಟಿದೆ. ಅದ್ರ ಜೊತೆಗೆ ಇಡಿನ ಎದುರಿಸೋದು ಹೇಗೆ, ಸಿಬಿಐ ಎದುರಿಸೋದು ಹೇಗೆ ಅಂತ ಒಂದು ಟ್ರೈನಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸರ್, ನೀವು ಮೇಲ್ಮನೆಯಲ್ಲಿ ಸದ್ದು ಮಾಡ್ತಾ ಇದ್ದೀರಾ. ಈಗ ಅವಕಾಶವನ್ನ ನೀಡ್ತಾ ಇಲ್ಲ ಸ್ಪೀಕರ್ ಅವರು. ಈ ಯಾವ ರೀತಿ ಹೋರಾಟ ಮುಂದೆ ಹೇಳ್ತಾರೆ? ನಾವು ಸದನದ ನಿಯಮಾವಳಿಯ ಒಳಗಡೆ ಹೋರಾಟ ಮಾಡ್ತೀವಿ. ಇದಿಷ್ಟು MLC ಆದಂತಹ ಸಿ ಟಿ ರವಿ ಅವರ ಮಾತು. ಏನು ಸದನದೊಳಗೆ ಹೋರಾಟವನ್ನು ಮಾಡ್ತೀವಿ, ಈ ಒಂದು ಪ್ರಕರಣ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ, ಏನು ಕಣ್ಣ ಮುಚ್ಚಲ ಆಟವನ್ನು ಆಡ್ತಿದ್ದಾರೆ, ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.